ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅಮೃತಧಾರ ಧಾರಾವಾಹಿಯ ಸೋಮ ಸಂಚಿಕೆ ನೋಡೋದಾದರೆ ಮೊದಲಿಗೆ ಇಲ್ಲಿ ಗೌತಮ್ ಇವರು ತುಂಬಾ ಸ್ಟ್ರಾಂಗ್ ಅಜ್ಜಿ. ಹಲಸಿನ ಹಣ್ಣಿಗೆ ಡೆಡ್ ಆಪೋಸಿಟ್ ಇವರು. ಹಲಸಿನ ಹಣ್ಣು ನೋಡೋದಕ್ಕೆ ಹೊರಟಾಗಿರುತ್ತೆ, ಆದರೆ ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಆದರೆ ಇವರು ಹೊರಗಡೆಯಿಂದ ನೋಡೋದಕ್ಕೆ ತುಂಬ ಸಾಫ್ಟ್, ಆದರೆ ಗಟ್ಟಿ ಗುಂಡಿಗೆ ಇದೆ ಇವರಿಗೆ. ಏನಾದರೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಮಾಡೋ ತನಕ ಬಿಡೋದಿಲ್ಲ. ನೀವು ಟೀಚರ್ ಅಲ್ಲ, ರ್ಯಾಂಕ್ ಸ್ಟೂಡೆಂಟ್, ಸೂಪರ್ ನೀವು ಅಂತ ಹೇಳ್ತಾರೆ. ಆಗ ಭೂಮಿ ಸಾಕು ಸಾಕು, ಜಾಸ್ತಿ ಹೊಗಳ್ಬೇಡಿ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೌದು ಕಣಗುಂಡು, ಇವತ್ತು ದಿವಾನ್ ಮನೆ ಮರ್ಯಾದೆ ಪ್ರತಿಷ್ಠೆನ ಕಾಪಾಡ್ಬಿಟ್ಲು. ಇಂಥವಳನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಮ್ಮನೆ ಪುಣ್ಯ ಮಾಡಿದೆ ಅಂತ ಹೇಳ್ತಾರೆ. ಆಗ ಸುಧಾ ಹೌದು, ಇಂಥವ್ರನ್ನ ಸೊಸೆಯಾಗಿ ಅತ್ತಿಗೆಯಾಗಿ ಪಡೆಯೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಗ ಗೌತಮ್ ಎಷ್ಟೇ ಆದರೂ ಇವರು ನನ್ನ ಹೆಂಡತಿ ಅಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿ ಸಾಕು ಸಾಕು, ಜಾಸ್ತಿ ಹೊಗಳ್ಬೇಡಿ, ಅತಿ ಆದರೆ ಅಮೃತನೂ ವಿಷಯ ಆಗುತ್ತೆ. ನೀವು ಜಾಸ್ತಿ ಹೊಗಳ್ತಾ ಇದ್ದರೆ ನನಗೆ ಅಜೀರ್ಣ ಆಗ್ಬಿಡುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಅದು ಆಗಲ್ಲ ರೀ ಅಂತ ಗೌತಮಿನೇ ಹೇಳಕ್ಕೆ ಹೋಗ್ತಾರೆ. ಆಗ ಭೂಮಿ ನೋಡಿ ಅಜ್ಜಿ, ಇವ್ರು ಮತ್ತೆ ನನ್ನ ಕಾಲು ಎಳಿತಾ ಇದ್ದಾರೆ ಅಂತ ಹೇಳ್ತಾರೆ. ಗುಂಡು, ಮತ್ತೆ ನೀನು ಅವ್ರ ಕಾಲು ಎಳಿತಾ ಇದೆಯಾ ಅಂತ ಕಿವಿ ಹಿಂಡ್ತಾರೆ. ಆಗ ಗೌತಮ್ ಅಮ್ಮ ಅಂತ ಕೂಗ್ತಾರೆ. ಯಾಕೋ ತುಂಬ ನೋವಾಯ್ತಾ ಅಂತ ಅಜ್ಜಿ ಕೇಳ್ತಾರೆ. ಇಲ್ಲ ಅಜ್ಜಿ, ಸುಮ್ಮನೆ ಡ್ರಾಮಾ ಮಾಡಿದೆ ಅಷ್ಟೇ ಅಂತ ಗೌತಮ್ ಹೇಳ್ತಾರೆ. ನೋಡ್ದೇನಮ್ಮ ಇವನನ್ನ ಡ್ರಾಮಾ ಮಾಡ್ತಾನಂತೆ ಅಂತ ಅಜ್ಜಿ ಹೇಳ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ಭೂಪತಿಯವರು ಎಂಥ ಕೆಲಸ ಆಗೋಯ್ತು, ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗೆ ಆಗೋಯ್ತು. ಆ ಗೌತಮ್ ದಿವಾನ್ ಮಣ್ಣು ಮುಗ್ದ ಅಂದ್ಕೊಳ್ಳೋಷ್ಟರಲ್ಲಿ ಅವಳು ಫೈಲ್ ತೊಗೊಂಡು ಬಂದುಬಿಟ್ಲು, ಎಲ್ಲ ಹಾಳಾಯಿತು ಅಂತ ಬೈಕೋತಾ ಇರ್ತಾರೆ. ಅಲ್ಲಿಗೆ ಜೇಡಿ ಬರ್ತಾರೆ. ಅಂಕಲ್ ಅಂತ ಹೇಳ್ತಾರೆ. ಏನು ಅಂಕಲ್, ನನ್ನ ರಕ್ತ ಕುದೀತಾ ಇದೆ, ನೀನು ನಾನು ನಂಬಿದ್ದಕ್ಕೆ ಸರಿಯಾಗಿ ಮಣ್ಣು ಮುಗಿಸ್ದೆ ನೀನು ಅಂತ ಹೇಳ್ತಾರೆ. ಅಂಕಲ್ ಅಂತ ಜೇಡಿಯೇ ಹೇಳಕ್ಕೆ ಹೋಗ್ತಾರೆ. ಮಾತಾಡಬೇಡ ನೀನು, ಆ ವಿಲ್ನ ತಂದು ನನ್ನ ಕೈ ಕೊಡು, ಸೇಫಾಗಿ ಇಟ್ಟಿರ್ತೀನಿ ನಾನು ಅಂತ ಹೇಳಿದ್ದಕ್ಕೆ ನೀನೇನು ಹೇಳಿದೆ? ಬೇಡ ಅಂಕಲ್, ಅದನ್ನು ನಾನೇ ಸೇಫಾಗಿ ಎತ್ತಿಟ್ಟಿದ್ದೀನಿ ಅಂತ ಹೇಳಿದೆ. ನೀನು ನೋಡಿದ್ರೆ ಆ ಫೈಲ್ನ ತೊಗೊಂಡೋಗಿ ನಿಮ್ಮ ಅತ್ತಿಗೆ ಕೈ ಕೊಟ್ಟಿದ್ಯಾ? ನೀನು, ನಿಮ್ಮ ಅಣ್ಣ, ನಿಮ್ಮ ಅದಕ್ಕೆ ಮೂವರು ಸೇರಿಕೊಂಡು ನನಗೆ ಅವಮಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ನಿಮ್ಮನ್ನು ನಂಬಿ ನಾನು ಫೂಲ್ ಆಗಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಜೇಡಿ, ಅಂಕಲ್ ನಾನು ನಿಜ ಹೇಳ್ತಾ ಇದ್ದೀನಿ, ನನಗೆ ಅವ್ನು ಕಂಡ್ರೇ ಆಗಲ್ಲ, ಅವನ ದುಶ್ಮನ, ನಿಮಗೂ ಗೊತ್ತು ತಾನೆ. ಆ ಫೈಲು ಅವ್ರ ಕೈಗೆ ಹೇಗೆ ಸಿಕ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗೇನು ಇಷ್ಟುದ್ದ ಬೈತಾ ಇದ್ದೀರಲ್ವಾ, ನೀವು ಮಾಡಿದ್ದು ಎಷ್ಟು ಸರಿ. ನನ್ನನ್ನು ಚೇರ್ಮನ್ ಸೀಟಲ್ಲಿ ಕೂರಿಸ್ತೀನಿ ಅಂತ ಕಲರ್ ಕಾಗೆ ಆರಿಸಿ ನನಗೆ ಮೋಸ ಮಾಡಿ ನೀವು ಆ ಚೇರಲ್ಲಿ ಕೂರಕ್ಕೆ ಹೊರಟಿದ್ರಲ್ವ, ಇದು ಎಷ್ಟು ಸರಿ ಅಂಕಲ್ ಅಂತ ಕೇಳ್ತಾರೆ. ಆಗ ಭೂಪತಿ, ನೋಡೋ, ನನಗೆ ಯಾವ ಮೋಸ ಮಾಡೋ ಉದ್ದೇಶನೂ ಇಲ್ಲ, ನಾನು ಆ ಥರ ಎಲ್ಲ ಮಾಡಿದ್ದು ನೀನು ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಅದೇಗೆ ಅಂತ ಜೇಡಿ ಕೇಳ್ತಾರೆ. ಆಗ ಭೂಪತಿ, ನಾನೇನಾದರೂ ನಿನ್ನೆ ಹೇಳಿದ್ದೆ ನಿನ್ನ ಮೇಲೆ ಅನುಮಾನ ಬರೋದು, ಈ ವಿಲ್ ಕಾಣೆಯಾಗಿರೋದಕ್ಕೂ ನಿನಗೂ ಏನೋ ಸಂಬಂಧ ಇದೆ ಅಂತ ಅವರು ನಿನ್ನ ಮೇಲೆ ಅನುಮಾನ ಪಡ್ತಿದ್ರು. ಹಾಗಾಗಬಾರ್ದು ಅಂತಲೇ ನಾನು ಆ ರೀತಿ ಮಾಡೋಕ್ಕೆ ಹೊರಟಿದ್ದು. ನಾನು ಸ್ವಲ್ಪ ದಿನ ಚೇರ್ಮನ್ ಸೀಟಲ್ಲಿ ಕೂತ್ಕೊಂಡು ಎಲ್ಲವನ್ನು ಸರಿ ಮಾಡಿ ಆಮೇಲೆ ಆ ಜಾಗನ ನಿನಗೆ ಬಿಟ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳಲ್ಲ, ಆ ಗೌತಮ್ ದಿವಾನ್ ಹೆಂಡ್ತಿ, ಅವಳು ಬಂದು ಎಲ್ಲ ನಾಶನ ಮಾಡಿಬಿಟ್ಲು. ನನಗೆ ಯಾವ ಕುರ್ಚಿ ಆಸೆನೂ ಇಲ್ಲ, ನನಗಿರೋದು ಒಂದೇ ಒಂದು ಆಸೆ, ನಿಮ್ಮ ಅಣ್ಣನ್ನು ಕೆಳಗಡೆ ಇಳಿಸ್ಬೇಕು, ಅವನಿಗೆ ಮಣ್ಣು ಮುಗಿಸ್ಬೇಕು ಅಂತ. ಆದರೆ ಅವನ ಹೆಂಡ್ತಿ ಬಂದು ಎಲ್ಲ ನಾಶ ಮಾಡಿಬಿಟ್ಲು. ಅವಳ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು, ತುಂಬ ಡೇಂಜರಸ್ ಅವಳು ಅಂತ ಹೇಳ್ತಾರೆ. ಹೌದು ಅಂಕಲ್, ಅವಳು ಇವತ್ತಲ್ಲ, ನಮ್ಮ ಮನೆ ಕಾಲಿಟ್ಟಾಗಿಂದನೂ ನನ್ನ ಪಾಲಿಗೆ ಶನಿ ಆಗಿಬಿಟ್ಟಿದ್ದಾಳೆ. ಏಟ್ ಮೇಲೆ ಏಟ್ ಕೊಡ್ತಾನೆ ಇದ್ದಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಜೇಡಿ ಹೇಳ್ತಾರೆ. ಮತ್ತು ಆನಂದ್ ಅವರು ಹಾಡು ಹೇಳ್ಕೊಂಡು ಮನೆ ಹತ್ರ ಬರ್ತಾರೆ. ಆಗ ಅಪರ್ಣ, ಏನು ಸಾಹೇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಹೇಳ್ತಾರೆ. ಹೌದು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಇದೇ ಖುಷಿಗೆ ನನಗೆ ಆರತಿ ಮಾಡಿ ಒಳಗಡೆ ಕರ್ಕೊಳಲ್ವ ನೀನು ಅಂತ ಆನಂದ್ ಕೇಳ್ತಾರೆ. ಬರೀ ಆರತಿ ಅಲ್ಲ, ಮಹಾಮಂಗಳಾರತಿನೇ ಮಾಡ್ತೀನಿ ಬಾ ಒಳಗಡೆ ಅಂತ ಹೇಳ್ತಾರೆ. ಇವಳೇನು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ, ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ, ಅಲ್ಲ ಚಿನ್ನ, ನೀನು ಏನು ಹೇಳ್ತಾ ಇದೆಯಾ, ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲ ಅರ್ಥ ಆಗುತ್ತೆ, ಒಳಗಡೆ ಬಾ ಅಂತ ಅಪರ್ಣ ಹೇಳ್ತಾರೆ. ಆನಂದ್ ಅವರು ಒಳಗಡೆ ಬರ್ತಾರೆ. ಏನಾಯಿತು ಚಿನ್ನ, ಯಾಕೆ ಗರಂ ಆಗಿದೆಯಾ ಅಂತ ಕೇಳ್ತಾರೆ. ರಶ್ಮಿ ಅನ್ನೋಳು ಫೋನ್ ಮಾಡಿದ್ಲು. ಯಾರವಳು ಅಂತ ಅಪರ್ಣ ಕೇಳ್ತಾರೆ. ಅವಳು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ ಅಂತ ಆನಂದ್ ಹೇಳ್ತಾರೆ. ಯಾರೋ LIC ಏಜೆಂಟ್ ಅಂತೆ, ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಈ ನಂಬರಿಗೆ ಫೋನ್ ಮಾಡು ಅಂತ ನೀನು ನಂಬರ್ ಕೊಟ್ಟಿದ್ದಂತೆ, ಅವಳು ನನ್ನ ನಂಬರ್ಗೆ ಫೋನ್ ಮಾಡಿದ್ಲು. ಯಾರವಳು ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ, ನಿನ್ನ ನಾಳೆ ನನಗೆ ನೆನಪಾಗ್ತಿಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ ಅಪರ್ಣ ಕೇಳ್ತಾರೆ. ನಾನು ಅಮಾಯಕ ಕಣೆ, ಅವಳಿಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಅಮಾಯಕ ಅಂತ ಹೇಳಬೇಡ, ಅಮಾಯಕ ಅನ್ನೋ ಪದಕ್ಕೆ ಅವಮಾನ ಅಷ್ಟೇ, ಹೇಳ್ತೀಯೋ ಇಲ್ವೋ ಅಂತ ಕೇಳ್ತಾರೆ. ಆಗ ಆನಂದ್ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಮತ್ತು ಜೇಡಿ ದಿಯಾ ಮನೇಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ದಿಯಾ, ಜೈ ನೀವು ತುಂಬ ಜಾಸ್ತಿನೇ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ, ಬಿಡಿ ಸಾಕು ಅಂತ ಹೇಳ್ತಾರೆ. ನನ್ನ ಇವತ್ತು ಸ್ಟಾಪ್ ಮಾಡಬೇಡ, ನನಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ಗೊತ್ತಾ ನಿನಗೆ ಅಂತ ರೇಗ್ತಾರೆ. ದಿಯಾಗೆ ಗಾಬರಿ ಆಗುತ್ತೆ. ಪ್ಲೀಸ್ ಜೈ, ಸಮಾಧಾನ ಮಾಡಿಕೊಡಿ, ಹೀಗೆಲ್ಲ ಆಯ್ತಲ್ಲ ಅಂತ ಕೇಳಿ ನನಗೂ ತುಂಬ ನೋವಾಯಿತು, ಆಗಿದ್ದೆಲ್ಲ ಆಗೋಯ್ತು, ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೇಗೆ ಸಮಾಧಾನ ಮಾಡ್ಕೊಳ್ಳೋಕ್ಕಾಗುತ್ತೆ, ಆ ಬ್ಲಡಿ ನಮ್ಮ ಅಪ್ಪ ಇದ್ದಾನಲ್ಲ, ಅವನೇ ಇದನ್ನೆಲ್ಲ ಮಾಡಿರೋದು, ಅವನಿಂದನೇ ಎಲ್ಲ ಹಾಳಾಗೋಯ್ತು. ನಾನು ಎಷ್ಟು ಆಸೆ ಕನಸು ಕಟ್ಕೊಂಡಿದ್ದೆ ಗೊತ್ತಾ,
ಚೇರ್ಮನ್ ಸೀಟ್ ಮೇಲೆ ನಾನು ಕೂರ್ತೀನಿ, ನನ್ನನ್ನು ತಡೆಯೋರು ಕೇಳೋರು ಹೇಳೋರು ಯಾರು ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ನಾಶ ಆಯಿತು. ಇದಕ್ಕೆಲ್ಲ ಆ ಬ್ಲಡಿ ನಮ್ಮಪ್ಪನೇ ಕಾರಣ. ನಾನು ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ಬ್ಲಡಿ ಮುದುಕ ಏನಾದರೂ ಇದ್ದಿದ್ದರೆ ಅವನಿಗೆ ಚಿತ್ರಹಿಂಸೆ ಕೊಟ್ಟು ನರಕ ತೋರಿಸಿ ಸಾಯಿಸ್ತಾ ಇದ್ದೆ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಅವನು ಸತ್ತೋಗಿ ಒಳ್ಳೆ ಕೆಲಸನೇ ಮಾಡಿದ್ದಾನೆ. ಅವ್ರ ಹೆಸ್ರಿಗೆ ವಿಲ್ ಮಾಡಿದ್ದಾನೆ, ಅವ್ರಿಗೆಲ್ಲ ಶೇರ್ಸ್ ಮಾಡಿದ್ದಾನೆ. ನಮಗೆ ಯಾವ ಶೇರು ಕೂಡ ಇಲ್ಲ. ಇಂಥ ಸಂಪತ್ತಿಗೆ ನಮ್ಮನ್ನು ಯಾಕೆ ಹುಟ್ಟಿಸ್ಬೇಕಾಗಿತ್ತು? ಆ ಬ್ಲಡಿ ನಮ್ಮ ಅಪ್ಪನಿಂದನೇ ಇಷ್ಟೆಲ್ಲ ಆಗಿದ್ದು. ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತದೆಯಾ ಅಂತ ಹೇಳ್ತಾರೆ. ಆಗದಿಯಾ ಜೈ, ಸಮಾಧಾನ ಮಾಡ್ಕೊಳ್ಳಿ. ಹೀಗೆಲ್ಲ ಆಯ್ತಲ್ಲ ಅಂತ ನನಗೂ ನೋವಾಗ್ತಿದೆ. ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮೇಲೆ ಕೋಪ ತೋರಿಸ್ದಾಗೆ ಮನೆಯವ್ರ ಮುಂದೆ ಕೋಪ ತೋರಿಸಿದ್ರೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ. ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಜೇಡಿ, ಇಲ್ಲದಿಯಾ ನೀನೇನೇ ಹೇಳಿದ್ರೂ ನನಗೆ ಸಮಾಧಾನ ಆಗ್ತಿಲ್ಲ. ವಿಲ್ಲಲ್ಲಿ ನನ್ನ ಹೆಸರಿಲ್ಲ ಅಷ್ಟೇ ತಾನೇ. ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ನನಗೆ ಬೇಕಾಗಿರೋದನ್ನು ತಲೆ ಒಡೆದಾದ್ರೂ ಸರಿನೇ ಕಿತ್ಕೋತೀನಿ. ನಾನು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗದಿಯಾ ಜೈ, ನನ್ನ ಮಾತು ಕೇಳಿ ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಹೀಗೆ ಮನೆಯಲ್ಲೂ ಎಲ್ಲರ ಮುಂದೆ ಕೋಪ ತೋರಿಸಿದ್ರೆ ನಮ್ಮ ಸಂಬಂಧ ಹಾಳಾಗುತ್ತೆ. ಅದು ನನಗಿಷ್ಟ ಇಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಗೌತಮ್, ಭೂಮಿ, ಸುಧಾ ಮೂವರು ಭಾಗ್ಯ ರೂಮಿಗೆ ಬರ್ತಾರೆ. ಆಗ ಗೌತಮ್, ಅಮ್ಮ ಇವತ್ತು ನಾನೊಂದು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟೆ. ನನಗೆ ತುಂಬ ಖುಷಿ ಆಗ್ತಿದೆ, ತುಂಬ ಸಮಾಧಾನ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ಮ ಸೊಸೆ ಭೂಮಿಕಾ ಅವರು ಅಂತ ಹೇಳ್ತಾರೆ. ಆಗ ಭೂಮಿ, ಗೌತಮರೇ ಈಗ ಯಾಕೆ ಅದೆಲ್ಲ ಬಿಡಿ ಅಂತ ಹೇಳ್ತಾರೆ. ನನ್ನ ಖುಷಿನ ನಮ್ಮ ಅಮ್ಮನ ಹತ್ರ ಹಂಚ್ಕೋತಾ ಇದ್ದೀನಿ, ನಿಮಗೇನ್ರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸಾರಿ, ಕಂಟಿನ್ಯೂ ಅಂತ ಭೂಮಿ ಹೇಳ್ತಾರೆ. ಅಮ್ಮ ಅಷ್ಟೇ ಅಲ್ಲ, ಸುಧಾ ಕೂಡ ಕಾರಣನೇ. ಎಲ್ಲ ಮುಗ್ದೋಯ್ತು, ನಾನೆಲ್ಲ ಕಳ್ಕೊಂಡ್ಬಿಟ್ಟೆ ಅನ್ನೋಷ್ಟರಲ್ಲಿ ಇವರಿಬ್ಬರು ಬಂದು ನಮ್ಮ ಮನೆ ಮಾನ ಮರ್ಯಾದಿನ ಉಳಿಸ್ಬಿಟ್ರು ಅಮ್ಮ. ಹಾಗೆ ಇನ್ನೊಂದು ಬೇಜಾರು ಕೂಡ ಇದೆ. ನೀನು ಚೆನ್ನಾಗಿದ್ದಿದ್ರೆ, ಮಗನಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಗಿದ್ದಿದ್ರೆ ನೀನೇ ಮುಂದೆ ನಿಂತು ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೆ. ಅದನ್ನು ನೋಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ನೀನು ಎಂತೆಂಥ ಸವಾಲುಗಳನ್ನು ನಿಭಾಯಿಸಿದೆಯಾ. ನಿನ್ನ ಗತ್ತು ಗಾಂಭೀರ್ಯನ ನೋಡಬೇಕು ಅಂತ ಆಸೆ ಆಗ್ತಿದೆ ಅಮ್ಮ. ಆದಷ್ಟು ಬೇಗ ನೀವು ಸರಿ ಹೋಗಬೇಕು. ನೀವು ಈ ಮನೆಗೆ ಬಂದಿರೋ ಟೈಮು ಚೆನ್ನಾಗಿದೆ. ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ. ನಿಮ್ಮ ಕಾಲ್ಗುಣ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಭೂಮಿಗೆ ವಾಮಿಟ್ ಬಂದಂಗೆ ಆಗುತ್ತೆ. ಅವರು ವಾಶ್ರೂಮ್ಗೆ ಹೋಗಿ ವಾಮಿಟ್ ಮಾಡ್ಕೋತಾ ಇರ್ತಾರೆ. ಮತ್ತು ಜೇಡಿ ಮನೆಗೆ ಬರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಳಿಮಯ್ಯ ಆಗಿದ್ದೆಲ್ಲ ಆಗೋಯ್ತು, ನೀನು ಸಮಾಧಾನ ಮಾಡ್ಕೋ, ಬೇರೆ ದಾರಿ ಹುಡುಕಿದ್ರೆ ಆಯಿತು, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಜೇಡಿ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಾನು ಇಷ್ಟು ದಿನ ಕಾದಿದ್ದೆ ಇದಕ್ಕೋಸ್ಕರ. ಕೆಡ್ಡ ತೋಡಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅವನು ನಾ ಚೇರಿಂದ ಕೆಳಗಡೆ ಇಳಿಸಿ ನಾನು ಆ ಕುರ್ಚಿ ಮೇಲೆ ಕುತ್ಕೋಬಹುದು ಅಂತ ಆಸೆ ಕನಸು ಕಟ್ಕೊಂಡಿದ್ದೆ. ಇನ್ನೇನು ನನ್ನ ಗುರಿ ಮುಟ್ಟಿದೆ, ನಾನು ಗೆದ್ದೆ ಅಂದ್ಕೊಳ್ಳೋಷ್ಟರಲ್ಲಿ ಎಲ್ಲ ನಾಶ ಆಗೋಯ್ತು. ನಾನು ಅಂದ್ಕೊಂಡಾಗೆ ಏನೂ ಆಗಲಿಲ್ಲ, ಎಲ್ಲ ಹಾಳಾಗೋಯ್ತು. ಲತ್ತೆ ನನ್ನ ಮಗ ನಾನು ಅಂತ ಅವ್ರ ಕೆನ್ನೆಗೆ ಅವರೇ ಹೊಡ್ಕೋತಾ ಇರ್ತಾರೆ. ಆಗ ಶಕುಂತಲಾ, ಜೈ ಸಮಾಧಾನ ಮಾಡ್ಕೊ, ನಿಮ್ಮ ಮಾವ ಹೇಳ್ದಾಗೆ ನಾವು ಬೇರೆ ದಾರಿ ಹುಡ್ಕೋಣ, ಮತ್ತೆ ನಮಗೆ ಅವಕಾಶ ಸಿಗುತ್ತೆ. ನಾನು ಇದೀನಲ್ವ, ನಾನೆಲ್ಲ ನೋಡ್ಕೋತೀನಿ, ನೀನೀಗ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಜೈ, ಅಲ್ಲ ಮಾಮ್, ಜೀವನ ಪೂರ್ತಿ ಅವಕಾಶಕ್ಕೋಸ್ಕರ ಕಾಯೋದೇ ಆಗೋಯ್ತಲ್ಲ. ನಮಗೆ ಏನು ಬೇಕೋ ಅದು ಸಿಕ್ಕಿದ್ದಿದ್ರೆ ನಾವು ಬೇರೆಯವ್ರ ಮುಂದೆ ಕೈ ಚಾಚೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನಮ್ಮ ಪಡಗೆ ನಾವು ನೆಮ್ಮದಿಯಾಗಿರ್ತಾ ಇದ್ವಿ. ಆದರೆ ಈಗ ಬೇರೆಯವ್ರ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತಿನ ಈ ಪರಿಸ್ಥಿತಿಗೆ ನಾವೇನು ಅನುಭವಿಸ್ತಾ ಇದ್ದೀವೋ ಅದಕ್ಕೆಲ್ಲ ಕಾರಣನೇ ನಿನ್ನ ಗಂಡ. ಇಷ್ಟು ದೊಡ್ಡ ಅರಮನೆಯಲ್ಲಿ ನಾವು ಗುಲಾಮರ ಥರ ಬದುಕ್ತಾ ಇದ್ದೀವಲ್ಲ, ಅವನನ್ನು ಹೇಗೆ ಮಾಮ್ ನಮ್ಮದೇ ನೀನು ಅಂತ ಹೇಳ್ತಾರೆ. ಆಗ ಶಕುಂತಲ ಅವ್ರಿಗೆ ಬೇಜಾರಾಗುತ್ತೆ. ಜೈ, ಏನು ಮಾತಾಡ್ತಿದ್ದೆ ನೀನು ಅಂತ ಹೇಳ್ತಾರೆ. ಮಾಮ್, ಇರೋದನ್ನೇ ಮಾತಾಡ್ತಿದ್ದೀನಿ, ನಾನು ಇಲ್ದಿರೋದನ್ನೇನು ಮಾತಾಡ್ತಿಲ್ಲ. ಅವನೊಬ್ಬ ಸರಿಯಾಗಿದ್ದಿದ್ರೆ ನಮಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಾಯಿತ್ತು? ಮುಂದೆ ಒಂದು ದಿನ ಇಂಥ ಪರಿಸ್ಥಿತಿ ಬರುತ್ತೆ, ಭಿಕ್ಷೆ ಬೇಡೋದಕ್ಕೆ ಎಲ್ಲರೂ ರೆಡಿಯಾಗಿರಿ ಅಂತ ಎಲ್ಲರ ಕೈಗೂ ಚೊಂಬು ಕೊಟ್ಟು ಹೋಗ್ಬಿಟ್ಟ ಅವನು. ಇದಕ್ಕೆಲ್ಲ ನಿನ್ನ ಗಂಡನೇ ಕಾರಣ. ಯಾವ ಸೌಭಾಗ್ಯಕ್ಕೆ ನೀನು ಅವನನ್ನು ಮದುವೆ ಆದೆ? ಯಾವ ಸೌಭಾಗ್ಯಕ್ಕೆ ಅವನು ನಮ್ಮನ್ನು ಹುಟ್ಟಿಸ್ತವನು ನಮ್ಮನ್ನು ಬೀದಿಗೆ ತಳ್ಳಿ ಹೋಗ್ಬಿಟ್ಟ? ಎಲ್ಲನೂ ಮಗ ಮಗಳ ಹೆಸರಿಗೆ ಮಾಡಿದ್ದಾನೆ. ಹಾಗಾದರೆ ನಾವೇನು ಇಲ್ವಾ? ನಾವು ಅಂದರೆ ಲೆಕ್ಕಕ್ಕೆ ಇಲ್ವಾ? ನಾವು ಮನುಷ್ಯ ಅಲ್ವಾ? ನಮಗೆ ಆಸೆ ಕನಸು ಇರೋದಿಲ್ವಾ? ಈ ಥರ ಮಾಡೋದಕ್ಕೆ ಅವ್ನು ನಮ್ಮನ್ನು ಯಾಕೆ ಹುಟ್ಟಿಸ್ಬೇಕಾಗಿತ್ತು ಮಾಮ್? ನೆನೆಸ್ಕೊಂಡ್ರೆ ಹೊಟ್ಟೆಗೆ ಬೆಂಕಿ ಆಗ್ತಂಗೆ ಆಗ್ತಾಯಿದೆ. ಡ್ರೈವರ್ ಕೆಲಸ ಮಾಡೋರೆ ಎಷ್ಟೋ ವಾಸಿ, ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗಿ ನಾನೇ ಈ ಮನೆ ಯಜಮಾನ್ ಅಂತ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾರೆ. ಆದರೆ ನಾವು ಈ ಮನೇಲಿ ಅವ್ರ ಮುಂದೆ ಜೀತದ ಆಳುಗಳ ಥರ ಕೈ ಕಟ್ಕೊಂಡು ನಿಂತ್ಕೋಬೇಕು. ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಮನೆತನ, ಆದರೆ ಒಳಗಡೆ ಗಬ್ಬು ನಾರ್ತಾ ಇದೆ. ಇಲ್ಲಿ ನಮಗಾಗ್ತಿರೋ ಅನ್ಯಾಯನ ಯಾರೂ ಕೇಳೋರಿಲ್ಲ. ಅದೇ ನನಗೆ ಉರಿತಾ ಇರೋದು. ಆಗಿದ್ದೆಲ್ಲ ಆಯಿತು ಅಂತ ಅದನ್ನೆಲ್ಲ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿದ್ದರೆ ಮತ್ತೆ ಮತ್ತೆ ನಮ್ಗೆ ಅನ್ಯಾಯ ಆಗ್ತಾನೇ ಇದೆ. ಇಂಥ ದೊಡ್ಡ ಮನೆತನದಲ್ಲಿ ಅಂಥವ್ನ ಮಗನಾಗಿ ಹುಟ್ಟಿರೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕಾದರೂ ಅವನ ಮಗನಾಗಿ ಹುಟ್ಟಿದ್ನು ಅಂತ ಅನ್ನಿಸ್ತಾ ಇದೆ. ಅವನು ಅಪ್ಪ ಅಂತೆ, ಅಪ್ಪ ಬ್ಲಡಿ. ನೀನು ಗಂಡ ಇದನಲ್ಲ, ನಮ್ಮ ಅಪ್ಪ ಅವನು ನಾಲಾಯಕ ಅಂತ ಜೇಡಿ ಹೇಳ್ತಾರೆ.
ಆಗ ಶಕುಂತಲಾದೇವಿ ಕೋಪದಲ್ಲಿ ಜೈ ಅಂತ ಕರೀತಾರೆ. ಜಯದೇವ್ ಅವ್ರಿಗೆ ಗಾಬರಿ ಆಗುತ್ತೆ. ಆಗ ಶಕುಂತಲಾದೇವಿ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮ ಅಪ್ಪನ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಿದ್ಯಾ, ಇನ್ನೊಂದೇ ಒಂದು ಮಾತು ಅವ್ರ ಬಗ್ಗೆ ಕೆಟ್ಟದಾಗಿ ಅಂದರೆ ನಾನಂತೂ ಅದನ್ನು ಸಹಿಸ್ಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಅವ್ರೇನು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಗಲಿ ಅಥವಾ ಅರ್ಹತೆ ಆಗಲಿ ನಿನಗೆ ಇಲ್ಲ. ಇಷ್ಟೊತ್ತು ಅವ್ರ ಬಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡ್ದಲ್ಲ, ನೀನು ಮಾಡಿದ್ದಾದರೂ ಏನು? ಆ ಜಾಗಕ್ಕೆ ಹೋಗೋದಕ್ಕೆ ನಿನಗೆ ಎಲ್ಲ ಅವಕಾಶ ಇತ್ತು ತಾನೆ, ಆದರೆ ನೀನೇನು ಮಾಡಿದೆ? ನಿನ್ನ ಹತ್ರ ಇಟ್ಕೋ ಅಂತ ನಾನು ವಿಲ್ನ ಕೊಟ್ಟರೆ ನೀನು ಹೋಗಿ ಹೋಗಿ ಆ ಭೂಮಿಕಾ ಕೈಗೆ ಸಿಗೋ ಥರ ಮಾಡಿದ್ಯಲ್ಲ, ತಪ್ಪು ನಿನ್ನ ಕಡೆ ಇಟ್ಕೊಂಡು ನಿಮ್ಮ ಅಪ್ಪನ ಬಗ್ಗೆನೇ ಹಗುರವಾಗಿ ಮಾತಾಡ್ತೀಯಾ ಅಂತ ಬೈತಾರೆ. ಆಗ ಜಯದೇವ್ ಅವರು, ಐ ಆಮ್ ರಿಯಲಿ ಸಾರಿ ಮಾಮ್, ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ, ನಾನು ತಾನೇ ಏನು ಮಾಡಲಿ? ಅದು ಇಂಪಾರ್ಟೆಂಟ್ ಫೈಲ್, ಅದರಲ್ಲಿ ವಿಲ್ ಇತ್ತು. ಕನ್ಫರ್ಮ್ ಆಗಿ ಅಣ್ಣ ಮತ್ತು ಭೂಮಿಕಾ ಇಬ್ಬರು ಕೂಡ ಅದು ಕಳೆದೋಗಿದೆ ಅಂತ ಗೊತ್ತಾದರೆ ಹುಡುಕ್ಸ್ತಾರೆ ಅಂತ ನನಗೆ ಗೊತ್ತಿತ್ತು. ಯಾರಿಗೂ ಸಿಗದಿರೋ ಜಾಗದಲ್ಲಿ ನಾನು ಅದನ್ನು ಎತ್ತಿಡಬೇಕಿತ್ತು. ಅದಕ್ಕೆ ಆ ಭಾಗ್ಯ ಬೆಡ್ ಕೆಳಗಡೆ ಇಟ್ಟರೆ ಅಲ್ಲಿ ಯಾರು ಹುಡುಕ್ಸಲ್ಲ ಅಂತ ಅಂದ್ಕೊಂಡೆ, ನಾನು ಅದನ್ನು ಅಲ್ಲಿಟ್ಟೆ. ಈಗಲೂ ಕೂಡ ಭೂಮಿಕಾ ಕೈಗೆ ಆ ಫೈಲ್ ಹೇಗೆ ಸಿಕ್ತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಹೋಗಿ ಹೋಗಿ ಆ ಭೂಮಿಕಾ ಕೈಗೆ ಆ ಫೈಲ್ ಸಿಗಬೇಕಾ? ಈಗ ಅವಳು ಹೋಗಿ ಗೌತಮ್ ಹತ್ರ ಏನು ಹೇಳಿರ್ತಾಳೋ? ಒಂದು ವೇಳೆ ಅವಳೇನಾದರೂ ಭಾಗ್ಯ ಬೆಡ್ ಕೆಳಗಡೆ ಫೈಲ್ ಸಿಕ್ತು ಅಂತ ಅಂದರೆ ನಮಗೆ ಹೊಸ ಟೆನ್ಷನ್ ತಪ್ಪಿದ್ದಲ್ಲ, ಇನ್ಮುಂದೆ ಹೊಸ ತಲೆನೋವು ಶುರು ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಇಷ್ಟು ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಕೆಲಸನ ನೆಟ್ಟಿಗೆ ಮಾಡಿದ್ಯಾ ನೀನು? ಇವಾಗ ಏನಾದರೂ ಗೌತಮ್ ಕಡೆಯಿಂದ ಎನ್ಕ್ವೈರಿ ಶುರು ಆದರೆ ಏನು ಮಾಡೋದು ಅಂತ ಕೇಳ್ತಾರೆ. ಜಯದೇವ್ ಮತ್ತು ಲಕ್ಷ್ಮೀಕಾಂತ್ ಏನು ಮಾತಾಡದೆ ಗಾಬರಿಯಿಂದ ನಿಂತಿರ್ತಾರೆ. ಮತ್ತೆ ಇಲ್ಲಿ ಗೌತಮ್ ಅವರು ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ. ಭೂಮಿಕಾ ಅವ್ರಿಗೆ ಕಾಫಿ ತಂದುಕೊಡ್ತಾರೆ. ಆಗ ಗೌತಮ್ ಅವರು, ಥ್ಯಾಂಕ್ಸ್ ಭೂಮಿಕಾ, ನಿಜ ಹೇಳಬೇಕು ಅಂದರೆ ನಮ್ಮ ಕಂಪ್ನಿ ಮೇಲಾಗಲಿ ಅಥವಾ ಆ ಕುರ್ಚಿ ಮೇಲಾಗಲಿ ನನಗೆ ಯಾವುದೇ ರೀತಿ ವ್ಯಾಮೋಹ ಇಲ್ಲ. ನಮ್ಮ ತಂದೆ ಕಷ್ಟಪಟ್ಟು ಕಟ್ಟಿರೋ ಅಂಥ ಕಂಪ್ನಿ ಅದು. ಅದಕ್ಕೆ ಇಷ್ಟು ವರ್ಷಗಳ ಕಾಲ ಅದೇ ಸೆಂಟಿಮೆಂಟಲ್ಲಿ ನಾನು ಕಂಪ್ನಿನ ನೋಡ್ಕೊಂಡು ಬರ್ತಿದ್ದೆ. ಇವತ್ತು ಇಷ್ಟೆಲ್ಲ ಆಯ್ತಲ್ವಾ, ನನಗಂತೂ ತುಂಬಾ ಬೇಜಾರಾಯಿತು. ನಾನು ಆ ಜಾಗನ ಕಳ್ಕೊತೀನಿ ಅನ್ನೋದಕ್ಕಿಂತ ಆ ಜಾಗದಲ್ಲಿ ಇನ್ನೊಬ್ಬರು ಬಂದು ಕೂತ್ಕೊತಾರೆ ಅನ್ನೋ ಬೇಜಾರೇ ನನ್ನಲ್ಲಿತ್ತು. ಅದೇ ನೋವಲ್ಲಿದ್ದೆ, ಒದ್ದಾಡಿಬಿಟ್ಟಿದ್ದೆ. ನಿಜ ಹೇಳಬೇಕು ಅಂತಂದರೆ ಇವತ್ತು ನಾನು ಎಲ್ಲ ರೀತಿ ಹೋಪ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಹೋಪ್ಲೆಸ್ಸು ಮತ್ತು ಹೆಲ್ಪ್ಲೆಸ್ ಆಗಿದ್ದಿದ್ದು ನಾನು. ನೀವು ಸರಿಯಾದ ಸಮಯಕ್ಕೆ ದೇವ್ರ ಥರ ಬಂದು ನನ್ನನ್ನು ಕಾಪಾಡಿಬಿಟ್ರಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಅಮೃತಧಾರೆ ಧಾರಾವಾಹಿಯ ಸೋಮವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.